ನಮಃ ಶಿವಾಯ. ಪ್ರತಿಯುಗದ ಆರಂಭದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯರು ಪರಶಿವನ ಅಪ್ಪಣೆಯಂತೆ ಬೇರೆ ಬೇರೆ ನಾಮಗಳಿಂದ ಭೂಲೋಕದಲ್ಲಿ ಅವತರಿಸಿ ಪರಮ ಪವಿತ್ರವಾದ ವೀರಶೈವ ಸಿದ್ಧಾಂತವನ್ನು ಸ್ಥಾಪಿಸಿದರು. ಈ ಪಂಚಾಚಾರ್ಯರಲ್ಲಿ ಒಬ್ಬರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ತ್ರೇತಾಯುಗದಲ್ಲಿ ಸುಪ್ರಸಿದ್ಧನಾಗಿದ್ದ ಅಗಸ್ತ್ಯ ಮಹರ್ಷಿಗೆ ಈ ವೀರಶೈವ ಸಿದ್ಧಾಂತವನ್ನು ಬೋಧಿಸಿದರು. ಆ ಸಿದ್ಧಾಂತವು ರೇಣುಕಾಗಸ್ತ್ಯ ಸಂವಾದವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿದ್ದಿತು. ರೇಣುಕಾಗಸ್ತ್ಯ ಸಂವಾದಂ ನಿಗಮಾಗಮ ವಿಶ್ರುತಂ ಪ್ರದೀಪಯತಿ ಗುಪ್ತಾರ್ಥಂ ಉದ್ಧೃತ್ಯ ಶಿವಯೋಗಿರಾಟ್. ವೀರಶೈವ ಸಿದ್ಧಾಂತದ ಸಾರಸರ್ವಸ್ವವು ಸಕಲಾರ್ಥ ಪ್ರತಿಪಾದಕವು ಜ್ಞಾನಕರ್ಮ ಸಮುಚ್ಚಯಾತ್ಮಕವೂ ಆದ ಆ ರೇಣುಕಾಗಸ್ತ್ಯ ಸಂವಾದವನ್ನೇ ಸಿದ್ಧಾಂತ ಶಿಖಾಮಣಿ ಎಂಬ ಹೆಸರಿನಿಂದ ಈಗ್ಗೆ 2000 ವರ್ಷಗಳ ಹಿಂದಿನವರಾದ ಶ್ರೀ ಶಿವಯೋಗ ಶಿವಾಚಾರ್ಯರು ರಚಿಸಿದರು. ಅದನ್ನೇ ರೇಣುಕ ಗೀತಾಸಾರವೆಂಬ ಹೆಸರಿನಿಂದ ಶ್ರೀ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಂವಾದ ರೂಪವಾಗಿ ಸಂಪಾದಿಸಿರುವರು. ಅದನ್ನು ಇಲ್ಲಿ ಬಿತ್ತರಿಸಲಾಗುತ್ತಿದೆ. ಯದ್ಭಾಸಾ ಭಾಸತೆ ವಿಶ್ವಂ ಯತ್ಸುಖೇನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೇ. ಯಾಮಾಹುಃ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವಾ. अथ त्रिलिंग विषये कुल्यपाकाभिदे स्थले सोमेश्वर महालिंगात् प्रादुरासीत् सरेणुकः. ಇದೇನು ಆಕಾಶವಾಣಿ? ಓಹೋ, ಮಹದಾಶ್ಚರ್ಯ ಮಹದಾಶ್ಚರ್ಯ. ಸೋಮೇಶ್ವರ ಮಹಾಲಿಂಗದಿಂದ ರೇಣುಕರ ಅವತಾರ. ಈ ಅವತಾರವನ್ನು ಕಂಡ ನಾವೇ ಧನ್ಯರು. ಪ್ರಪಂಚವೇ ಇಂದು ಪವಿತ್ರವಾಯಿತು. ನಮೋ ನಮಃ, ನಮೋ ನಮಃ, ನಮೋ ನಮಃ. ಎಲೈ ಋಷೀಶ್ವರರೇ,
ನಿಮಗೆ ಶುಭಾಶೀರ್ವಾದಗಳು. ನಾನು ಶಿವಾವತಾರಿಯಾದ ರೇಣುಕನು. ಈಶ್ವರನ ಅಪ್ಪಣೆಯ ಮೇರೆಗೆ ಭೂಲೋಕದಲ್ಲಿ ವೀರಶೈವ ಸಿದ್ಧಾಂತವನ್ನು ಸ್ಥಾಪಿಸಿ ಅದನ್ನು ಪ್ರಸಾರ ಮಾಡುವುದಕ್ಕಾಗಿ ಈ ಶಿವಲಿಂಗದಿಂದ ಅವತರಿಸಿದ್ದೇನೆ. ಮಲಯಾದ್ರಿಯಲ್ಲಿ ವಾಸವಾಗಿರುವ ಮಹರ್ಷಿ ಪುಂಗವನಾದ ಅಗಸ್ತ್ಯನಿಗೆ ಈ ವೀರಶೈವ ಸಿದ್ಧಾಂತವನ್ನು ಬೋಧಿಸುವುದಕ್ಕಾಗಿ ಈ ಕೊಲ್ಲಿಪಾಕಿ ಕ್ಷೇತ್ರದಿಂದ ಆಕಾಶ ಮಾರ್ಗವಾಗಿ ಈಗಲೇ ದಯಮಾಡಿಸುತ್ತಿದ್ದೇನೆ. ನೀವೆಲ್ಲರೂ ಶಿವಭಕ್ತಿ ಸಂಪನ್ನರಾಗಿ ಬಾಳಿರಿ. ಓಂ ನಮೋ ಭಗವತೆ ಶ್ರೀ ಜಗದ್ಗುರು ರೇಣುಕಾಚಾರ್ಯಾಯ ವೀರಶೈವ ಮತಸ್ಥಾಪಕಾಯ ಸಚ್ಚಿದಾನಂದ ಸ್ವರೂಪಾಯ ನಮೋ ನಮಃ. ನಮೋ ನಮಃ. ನಮೋ ನಮಃ. ಶ್ರೀ ಜಗದ್ಗುರು ರೇಣುಕಾಚಾರ್ಯರಿಗೆ ಜಯವಾಗಲಿ. ಜಯ ನಮಃ ಪಾರ್ವತೀಪತೆ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಶಿವೋಹಂ ಶಿವೋಹಂ ಶಿವೋಹಂ. ಓಹೋ, ಸುಂದರವಾದ ಮಲಯಾಚಲ. ಇದೇ ಪ್ರಶಾಂತವಾದ ಅಗಸ್ತ್ಯಾಶ್ರಮ. ಮಹರ್ಷಿ ಕುಲತಿಲಕನಾದ ಅಗಸ್ತ್ಯನು ಇಲ್ಲಿಯೇ ಇದ್ದಾನೆ. ಎಲೈ ಋಷಿವರ್ಯ, ಎಲ್ಲವೂ ಕುಶಲವೇ? ಜಗದ್ಗುರುವೇ, ರೇಣುಕಂ ತ್ವಾಂ ವಿಜಾನಾಮಿ ಗಣನಾಥಂ ಶಿವಪ್ರಿಯಂ ಅವತೀರ್ಣಮಿಮಾಂ ಭೂಮಿಂ ಮದನುಗ್ರಹ ಕಾಂಕ್ಷಯ. ಶಿವಪ್ರಿಯನೂ ಗಣನಾಯಕನೂ ಆದ ನೀನು ಜಗದ್ಗುರು ರೇಣುಕನೆಂಬುದನ್ನು ನಾನು ಬಲ್ಲೆ. ನನ್ನನ್ನು ಅನುಗ್ರಹಿಸುವುದಕ್ಕಾಗಿಯೇ ನೀನು ಈ ಭೂಮಿಗೆ ಅವತರಿಸಿ ಬಂದಿರುವೆ. ನಿನ್ನ ಕೃಪೆಯಿಂದ ಎಲ್ಲವೂ ಕುಶಲ. ದಯಮಾಡಿಸಬೇಕು. ಈ ಭದ್ರಾಸನದಲ್ಲಿ ಮೂರ್ತ ಮಾಡಬೇಕು. ತಥಾಸ್ತು. ಪ್ರಿಯೆ ಲೋಪಾಮುದ್ರ, ಜಗದ್ಗುರುವಿನ ಪಾದಪೂಜೆ ಮಾಡೋಣ. ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಾ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದಾರವಿಂದಯೋಃ ಆವಾಹನಂ ಸಮರ್ಪಯಾಮಿ. ಆಸನಂ ಸಮರ್ಪಯಾಮಿ. ಪಾದ್ಯಂ ಸಮರ್ಪಯಾಮಿ. ಅರ್ಘ್ಯಂ ಸಮರ್ಪಯಾಮಿ. ಆಚಮನೀಯಂ ಸಮರ್ಪಯಾಮಿ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ವಸ್ತ್ರಂ ಸಮರ್ಪಯಾಮಿ. ಆಭರಣಾನಿ ಸಮರ್ಪಯಾಮಿ. ಗಂಧಂ ಸಮರ್ಪಯಾಮಿ. ಅಕ್ಷತಾನ್ ಸಮರ್ಪಯಾಮಿ. ಬಿಲ್ವದಳಂ ಸಮರ್ಪಯಾಮಿ. ಧೂಪಮಾಘ್ರಾಪಯಾಮಿ. ದೀಪಂ ದರ್ಶಯಾಮಿ. ಅಮೃತ ನೈವೇದ್ಯಂ ಸಮರ್ಪಯಾಮಿ. ತಾಂಬೂಲಂ ಸಮರ್ಪಯಾಮಿ. ಕರ್ಪೂರ ನೀರಾಜನಂ ದರ್ಶಯಾಮಿ. ಸುವರ್ಣ ಮಂತ್ರಪುಷ್ಪಂ ಸಮರ್ಪಯಾಮಿ. ಆತ್ಮ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದಾರವಿಂದಯೋಃ ಸಮಸ್ತ ರಾಜೋಪಚಾರಾನ್ ಸಮರ್ಪಯಾಮಿ. ನಮಃ ಪಾರ್ವತೀಪತೆ. ಹರ ಹರ ಮಹಾದೇವ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ
ಗುರವೇ ನಮಃ. ಗುರುದೇವ, ಸ್ಥಿರಮದ್ಯ ಶಿವಜ್ಞಾನಂ ಸ್ಥಿರಾ ಮೇ ತಾಪಸಕ್ರಿಯ ಭವದ್ದರ್ಶನ ಪುಣ್ಯೇನ ಸ್ಥಿರಾ ಮೇ ಮುನಿರಾಜತಾ. ಇಂದು ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಶಿವಜ್ಞಾನವೂ ಸ್ಥಿರವಾಯಿತು, ನನ್ನ ತಪಸ್ಸು ಸಫಲವಾಯಿತು, ನನ್ನ ಮುನಿ ಸಾರ್ವಭೌಮತ್ವವು ಶಾಶ್ವತವಾಯಿತು. ತ್ವನ್ಮುಖಾತ್ ಶ್ರೋತುಮಿಚ್ಛಾಮಿ ಸಿದ್ಧಾಂತಂ ಶ್ರುತಿ ಸಮ್ಮತಂ ಸರ್ವಜ್ಞ ವದ ಮೇ ಸಾಕ್ಷಾತ್ ಶೈವಂ ಸರ್ವಾರ್ಥ ಸಾಧಕಂ. ಶಿವಸ್ವರೂಪಿಯಾದ ನೀನು ಸರ್ವಶ್ರೇಷ್ಠವೂ ವೇದ ಸಮ್ಮತವೂ ಸರ್ವಾರ್ಥ ಸಾಧಕವೂ ಶಿವ ಸಂಬಂಧವೂ ಆದ ವೀರಶೈವ ಸಿದ್ಧಾಂತವನ್ನು ಬೋಧೆ ಮಾಡಿ ನನ್ನನ್ನು ಉದ್ಧರಿಸಬೇಕು. ಹಾಗೆಯೇ ಆಗಲಿ. ಅಗಸ್ತ್ಯ ಮುನಿ ಶಾರ್ದೂಲ ಸಮಸ್ತಾಗಮ ಪಾರಗ ಶಿವಜ್ಞಾನಕರಂ ವಕ್ಷಿ ಸಿದ್ಧಾಂತಂ ಶೃಣು ಸಾದರಂ. ಸಕಲಾಗಮ ಪಾರಂಗತನಾದ ಮುನಿಶ್ರೇಷ್ಠನೇ, ಶಿವಜ್ಞಾನಕರವಾದ ವೀರಶೈವ ಸಿದ್ಧಾಂತವನ್ನು ನಿನಗೆ ಬೋಧಿಸುವೆನು, ಕೇಳು. ಸಾಂಖ್ಯಂ ಯೋಗ ಪಾಂಚರಾತ್ರಂ ವೇದಾಃ ಪಾಶುಪತಂ ತಥಾ ಏತಾನಿ ಮಾನಭೂತಾನಿ ನ ಹಂತವ್ಯಾನಿ ಯುಕ್ತಿಭಿಃ. ದರ್ಶನಗಳು ಅನೇಕ, ಅವುಗಳಲ್ಲಿ ಸಾಂಖ್ಯ, ಯೋಗ, ಪಾಂಚರಾತ್ರ, ವೇದ, ಪಾಶುಪತ ಇವು ಮಾನ್ಯವಾದವುಗಳು. ಯುಕ್ತಿವಾದದಿಂದ ಇವುಗಳನ್ನು ಖಂಡಿಸಬಾರದು. ವೇದ ಸಿದ್ಧಾಂತಯೋರೈಕ್ಯಂ ಏಕಾರ್ಥ ಪ್ರತಿಪಾದನಾತ್ ಪ್ರಾಮಾಣ್ಯಂ ಸದೃಶಂ ಜ್ಞೇಯಂ ಪಂಡಿತೈರೇತಯೋ ಸದಾ. ಶಿವಾಗಮಗಳಿಗೂ ವೇದಗಳಿಗೂ ಏಕಾಭಿಪ್ರಾಯವಿದೆ. ಆದ ಕಾರಣ ಪಂಡಿತರು ಇವೆರಡನ್ನೂ ಸಮಾನವಾಗಿ ಕಾಣಬೇಕು. ಸಿದ್ಧಾಂತಾಖ್ಯೆ ಮಹಾತಂತ್ರೇ ಕಾಮಿಕಾದ್ಯ ಶಿವೋದಿತೆ ನಿರ್ದಿಷ್ಟಮುತ್ತರೆ ಭಾಗೆ ವೀರಶೈವ ಮತಂ ಪರಂ. ಶಿವೋಪದಿಷ್ಟವಾದ ಕಾಮಿಕಾದಿ ಸಿದ್ಧಾಂತವೆಂಬ ಮಹಾತಂತ್ರದ ಉತ್ತರ ಭಾಗದಲ್ಲಿ ಪರಮ ಪವಿತ್ರವಾದ ವೀರಶೈವ ಸಿದ್ಧಾಂತವು ಉಕ್ತವಾಗಿದೆ. ವಿಶಬ್ದೇನೋಚ್ಯತೆ ವಿದ್ಯಾ ಶಿವಜೀವೈಕ್ಯಬೋಧಿಕಾ ತಸ್ಯಾಂ ರಮಂತೆ ಯೇ ಶೈವ ವೀರಶೈವಾಸ್ತು ತೇ ಮತಾ. ವೀರಶೈವ ಶಬ್ದದ ಅರ್ಥವು ಬಹಳ ವಿಶಾಲವಾದುದು.
ಇಲ್ಲಿ ವಿ ಎಂದರೆ ಶಿವಜೀವೈಕ್ಯ ಬೋಧಕವಾದ ವಿದ್ಯೆಯಂತಲೂ, ರಾ ಎಂದರೆ ಆ ವಿದ್ಯೆಯಲ್ಲಿ ಆನಂದ ಪಡುವವರೆಂತಲೂ, ಅಂತಹ ಶೇವರೇ ವೀರಶೇವರೆಂತಲೂ ತಿಳಿಯಬೇಕು. ವೀರಶೇವರಲ್ಲಿ ವೀರಮಾಹೇಶ್ವರರೆಂತಲೂ ಭಕ್ತರೆಂತಲೂ 2 ಅಂಶಗಳಿವೆ. ವೀರಮಾಹೇಶ್ವರರು ಗುರುಗಳಾಗಿಯೂ ಭಕ್ತರು ಶಿಷ್ಯರಾಗಿಯೂ ಇರುವರು. ವೀರಮಾಹೇಶ್ವರರು ಭಕ್ತರಿಗೆ ಧಾರ್ಮಿಕ ಸಂಸ್ಕಾರ ಕೊಡುವ ಅಧಿಕಾರಿಗಳಾಗಿರುವರು. ಭಕ್ತರು ತಾತ್ವಿಕ ಮಾರ್ಗವಾಗಿ ಉನ್ನತಿಯನ್ನು ಸಾಧಿಸಲು ಅರ್ಹರಾಗಿರುವರು. ಶ್ರೀ ಗುರುವೇ, ಈಗ ವೀರಶೈವಾಚಾರಗಳ ಬಗೆಗೆ ಅಪ್ಪಣೆ ಕೊಡಿಸೋಣವಾಗಬೇಕು. ಎಲೈ ಅಗಸ್ತ್ಯ, ವೀರಶೈವಾಚಾರಗಳು ತಾತ್ವಿಕವಾಗಿಯೂ ಕ್ರಿಯಾತ್ಮಕವಾಗಿಯೂ 2 ವಿಧಗಳಾಗಿರುವವು. ಗುರು ಲಿಂಗ ಜಂಗಮರ ಪೂಜೆ, ವಿಭೂತಿ ರುದ್ರಾಕ್ಷಗಳ ಧಾರಣ, ಪಂಚಾಕ್ಷರಿ ಮಹಾಮಂತ್ರದ ಜಪ, ತೀರ್ಥಪ್ರಸಾದಗಳ ಸೇವನೆ ಇವು ಕ್ರಿಯಾಚಾರಗಳು. ಭಕ್ತ, ಮಾಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯಗಳೆಂಬ ಷಟ್ಸ್ಥಳಾಚರಣೆಗಳು ತಾತ್ವಿಕವಾಗಿರುವವು. ಭಕ್ತರು ಮಾಹೇಶ್ವರರು ಜ್ಞಾನಕರ್ಮ ಸಮುಚ್ಚಯ ರೂಪಗಳಾದ ಈ ಕರ್ಮಗಳನ್ನು ತಪ್ಪದೇ ಆಚರಿಸಬೇಕು. ಗುರುದೇವ, ಶಿವಜೀವರ ಭೇದದ ಬಗೆಗೆ ತಿಳಿಸಿ ಹೇಳೋಣವಾಗಲಿ. ತತ್ವಜ್ಞಾನಿಯಾದ ಋಷೀಶ್ವರನೇ ಕೇಳು. ಏಕ ಏವ ಶಿವಃ ಸಾಕ್ಷಾತ್ ಚಿದಾನಂದಮಯೋ ವಿಭುಃ ನಿರ್ವಿಕಾರೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕಃ ಚಿದಾನಂದಮಯನಾದ ವಿಭುವು ಶಿವನೋರ್ವನೇ. ಅವನು ನಿರ್ವಿಕಲ್ಪನು, ನಿರಾಕಾರನು, ನಿರ್ಗುಣನು, ನಿಸ್ಸಂಸಾರಿಯೂ ಆಗಿರುವನು. ಅನಾದ್ಯ ವಿದ್ಯಾ ಸಂಬಂಧಾತ್ತದಂಶೋ ಜೀವನಾಮಕಃ ದೇವತಿರ್ಯಂ ಮನುಷ್ಯಾದಿ ಜಾತಿ ಭೇದೇ ವ್ಯವಸ್ಥಿತಃ. ಅನಾದ್ಯ ವಿದ್ಯಾ ಸಂಬಂಧವಾದ ಶಿವನ ಅಂಶವೇ ಜೀವನು. ಈ ಜೀವನು ಮನುಷ್ಯ ಪಶುಪಕ್ಷಾದಿ ಜಾತಿ ಭೇದದಿಂದ ಬೇರೆ ಬೇರೆ ದೇಹರೂಪವಾಗಿ ಕಾಣಿಸಿಕೊಳ್ಳುವನು. ಚಂದ್ರಕಾಂತೆ ಯಥಾ ತೋಯಂ ಸೂರ್ಯಕಾಂತೆ ಯಥಾ ನಲಃ ಬೀಜೇ ಯಥಾಂಕುರಃ ಸಿದ್ಧಃ ತಥಾತ್ಮನಿ ಶಿವಸ್ಥಿತಃ. ಚಂದ್ರಕಾಂತಮಣಿಯಲ್ಲಿ ನೀರು, ಸೂರ್ಯಕಾಂತಮಣಿಯಲ್ಲಿ ಬೆಂಕಿ, ಬೀಜದಲ್ಲಿ ಮೊಳಕೆ ಇರುವಂತೆ ಎಲ್ಲರ ಜೀವಾತ್ಮಗಳಲ್ಲಿ ಶಿವನು ನೆಲೆಸಿರುವನು. ಗುರುವರಿಯ, ನಿರಾಕಾರನಾದ ಜೀವಾತ್ಮನು ಶರೀರಧಾರಿಯಾದ ಮೇಲೆ ಅವನಿಗೆ ಉಂಟಾಗುವ ಅವಸ್ಥೆಗಳ ಬಗೆಗೆ ಅಪ್ಪಣೆ ಕೊಡಿಸೋಣವಾಗಬೇಕು. ಮುನಿಶ್ರೇಷ್ಠ, ಜೀವಾತ್ಮನು ನಿರಾಕಾರನಾಗಿದ್ದರೂ ಶರೀರಧಾರಿಯಾಗಿ ಜಾತಿ, ಆಯುಷ್ಯ, ಭೋಗ ಭಾಗ್ಯಾದಿಗಳನ್ನು ಅನುಭವಿಸುತ್ತಾನೆ. ಮನುಷ್ಯನಿಗೆ ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕವೆಂದು 3 ವಿಧವಾದ ದುಃಖಗಳು ಅಂಟಿಕೊಂಡಿರುತ್ತವೆ. ಆ ದುಃಖತ್ರಯಗಳಲ್ಲಿ ಆಧ್ಯಾತ್ಮಿಕ ದುಃಖವು ಬಾಹ್ಯ ಅಭ್ಯಂತರವೆಂದು 2 ವಿಧವಾಗಿರುತ್ತದೆ. ವಾತಪಿತ್ತ ಶ್ಲೇಷ್ಮಗಳಿಂದ ಉಂಟಾಗುವ ದುಃಖವು ಬಾಹ್ಯವೆಂತಲೂ, ರಾಗದ್ವೇಷಾದಿಗಳಿಂದ ಉಂಟಾಗುವ ದುಃಖವು ಆಂತರಿಕವೆಂತಲೂ ತಿಳಿಯಬೇಕು. ರಾಜ, ಮಹಾರಾಜ ಮೊದಲಾದ ಅಧಿಕಾರಿಗಳಿಂದ ಉಂಟಾಗುವ ದುಃಖವು ಆಧಿಭೌತಿಕವೆಂತಲೂ, ಭೂತ ಪಿಶಾಚಾದಿಗಳಿಂದ ಉಂಟಾಗುವ ದುಃಖವು ಆಧಿದೈವಿಕವೆಂತಲೂ ತಿಳಿಯಬೇಕು. ಇಂತಹ ದುಃಖಗಳಿಂದ ಕೂಡಿದ ಕರ್ಮಬದ್ಧನಾದ ಜೀವನಿಗೆ ಇಹಪರಗಳಲ್ಲಿ ಸುಖವಿಲ್ಲ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ಜಂತುರ್ಮರಣ ಜನ್ಮಭ್ಯಾಂ ಪರಿಭ್ರಮತಿ ಚಕ್ರವತ್.
ಪ್ರಪಂಚದಲ್ಲಿ ಹುಟ್ಟಿದವನಿಗೆ ಮರಣವು, ಸತ್ತವನಿಗೆ ಪುನರ್ಜನ್ಮವೂ ಉಂಟೇ ಉಂಟು. ಹೀಗೆ ಜೀವಾತ್ಮನು ದೇಹಾಶ್ರಿತನಾಗಿ ಹುಟ್ಟು ಸಾವುಗಳ ನಡುವೆ ಚಕ್ರದಂತೆ ತಿರುಗುತ್ತಿರುವನು. ಸಾಮಾನ್ಯರ ವಿಚಾರವೇಕೆ? ಮತ್ಸ್ಯ ಕೂರ್ಮ ವರಾಹಾಂಗೈಃ ನೃಸಿಂಹ ಮನುಜಾದಿಭಿಃ ಜಾತೇನ ನಿಧನಂ ಪ್ರಾಪ್ತಂ ವಿಷ್ಣುನಾಪಿ ಮಹಾತ್ಮನಾ. ಮಹಾತ್ಮನಾದ ವಿಷ್ಣುವೂ ಸಹ ಮತ್ಸ್ಯ ಕೂರ್ಮ ವರಾಹಾದಿ ಜನ್ಮಗಳನ್ನೆತ್ತಿ ಮೃತಿ ಹೊಂದಿರುವುದು ಲೋಕಪ್ರಸಿದ್ಧವಾಗಿದೆ. ಆದುದರಿಂದ ಜೀವಾತ್ಮನು ಪೂರ್ವಕರ್ಮ ಫಲಾನುಸಾರವಾಗಿ ಆಯಾ ದೇಹಗಳಲ್ಲಿ ಸೇರಿ ತಾಪತ್ರಯಗಳನ್ನು ಅನುಭವಿಸುತ್ತಾನೆ. ಈ ತಾಪತ್ರಯಗಳಿಂದ ದೂರನಾಗಲು ಮನುಷ್ಯನಿಗೆ ಸದ್ಗುರುವಿನ ಆಶ್ರಯ ಬೇಕಾಗುತ್ತದೆ. ಗುರುವರೇಣ್ಯ, ಧನ್ಯನಾದೆ. ಸಂಸಾರ ಬಂಧನಕ್ಕೊಳಗಾದ ಮನುಷ್ಯನು ಆತ್ಮೋದ್ಧಾರಕ್ಕಾಗಿ ಆಶ್ರಯಿಸಬೇಕಾದ ಸದ್ಗುರುವಿನ ಲಕ್ಷಣಗಳನ್ನು ಮತ್ತು ಆತನ ಸೇವಾ ವಿಧಾನವನ್ನು ನಿನ್ನಿಂದ ತಿಳಿಯ ಬಯಸುತ್ತೇನೆ. ಅಪ್ಪಣೆಯಾಗಲಿ. ಋಷಿವರ್ಯ, ಕೇಳು. ಕುಲಕ್ರಮಾಗತಾಚಾರಂ ಕುಮಾರ್ಗಾಚಾರವರ್ಜಿತಂ ಶಿವಧ್ಯಾನಪರಂ ಶಾಂತಂ ಶಿವತತ್ವವಿವೇಕಿನಂ. ಸೇವೇತ ಪರಮಾಚಾರ್ಯಂ ಶಿಷ್ಯೋ ಭಕ್ತಿಭಯಾನ್ವಿತಃ ಷಣ್ಮಾಸಾನ್ ವತ್ಸರಂ ವಾಪಿ ಯಾವದೇಶ ಪ್ರಸೀದತಿ. ಶ್ರೀ ಗುರುವು ಕುಲಕ್ರಮವಿಡಿದು ಬಂದ ಆಚಾರ ಧರ್ಮವುಳ್ಳವನು, ದುರಾಚಾರ ದೂರನೂ ಆಗಿರಬೇಕು. ಅವನು ಲೋಭಮೋಹಗಳನ್ನು, ವಿಷಯ ಭ್ರಮೆಯನ್ನು ಅಳಿದವನಾಗಿರಬೇಕು ಮತ್ತು ಆತ್ಮತತ್ವ ವಿಶಾರದನು, ಶಾಂತನು, ಶಿವತತ್ವಜ್ಞಾನಿಯೂ ಸತ್ಯವಾದಿಯೂ ಆಗಿರಬೇಕು. ಅಲ್ಲದೆ ಸದ್ಗುರುವು ಸರ್ವಕಾಲದಲ್ಲಿ ಭಸ್ಮ ರುದ್ರಾಕ್ಷ ವಿಭೂಷಿತನು, ಶಿವಲಿಂಗಧಾರಿಯೂ ಶಿವಪೂಜಾ ನಿರತನೂ ಆಗಿರಬೇಕು. ಇಂತಹ ಪೂಜ್ಯನಾದ ಪರಮಾಚಾರ್ಯನನ್ನು ಶಿಷ್ಯನು ಭಯಭಕ್ತಿಯುತನಾಗಿ 6 ತಿಂಗಳಾಗಲಿ 1 ವರ್ಷವಾಗಲಿ ಅಥವಾ ಆತನು ಸಂತುಷ್ಟನಾಗುವವರೆಗೂ ಸೇವಿಸಬೇಕು. ಅಪ್ರತ್ಯಕ್ಷೋ ಮಹಾದೇವಃ ಸರ್ವೇಷಾಂ ಆತ್ಮಮಾಯಯಾ ಪ್ರತ್ಯಕ್ಷೋ ಗುರುರೂಪೇಣ ವರ್ತತೆ ಭಕ್ತಿ ಸಿದ್ಧಯೇ. ಮಾನವರ ಮುಂದೆ ಮಹಾದೇವನು ಅಪ್ರತ್ಯಕ್ಷನಾಗಿರುವನು. ಆದರೆ ಆತನೇ ಭಕ್ತರ ಭಕ್ತಿಯನ್ನು ಸ್ವೀಕರಿಸುವುದಕ್ಕಾಗಿ ಗುರುರೂಪದಿಂದ ಪ್ರತ್ಯಕ್ಷನಾಗಿರುತ್ತಾನೆ. ಗುರುವನ್ನು ನರನೆಂದು ಭಾವಿಸಿದರೆ ತಪ್ಪಾಗುವುದು. ಸದ್ಗುರುವನ್ನು ಅವಮಾನಗೊಳಿಸಿದರೆ ಭಕ್ತನ ಸರ್ವಸ್ವವೂ ನಾಶವಾಗುವುದು. ಗುರುಭಕ್ತಿಹೀನನಾದವನಿಗೆ ಶಿವನಲ್ಲಿ ಭಕ್ತಿ ಹುಟ್ಟುವುದಿಲ್ಲ. ಆದುದರಿಂದ ಶಿವಭಕ್ತಿ ಪ್ರಾಪ್ತಿಗಾಗಿ ಗುರುಭಕ್ತಿಯನ್ನು ಮಾಡಲೇಬೇಕು. ಗುರು ಸಾರ್ವಭೌಮ, ಇನ್ನು ಶಿವಲಿಂಗ ಧಾರಣ ಪೂರ್ವಕವಾಗಿ ಅನುಗ್ರಹಿಸುವ ಶಿವದೀಕ್ಷಾ ವಿಚಾರವನ್ನು ತಿಳಿಯ ಬಯಸುತ್ತೇನೆ. ಅಪ್ಪಣೆಯಾಗಲಿ. ಋಷಿವರ್ಯನೇ, ದೀಯತೆ ಚ ಶಿವಜ್ಞಾನಂ ಕ್ಷೀಯತೆ ಪಾಶಬಂಧನಂ ಯಸ್ಮಾದತಃ ಸಮಾಖ್ಯಾತ ದೀಕ್ಷೇತಿಯಂ ವಿಚಕ್ಷಣೈಃ. ದೀಕ್ಷಾ ಎಂಬ ಪದಕ್ಕೆ ದಿ ಎಂದರೆ ಶಿವಜ್ಞಾನವನ್ನುಂಟು ಮಾಡುವುದು, ಕ್ಷ ಎಂದರೆ ಕರ್ಮಬಂಧನವನ್ನು ನಾಶಗೊಳಿಸುವುದು ಎಂದ ಅರ್ಥ.
सा दीक्षा त्रिविधा प्रोक्ता शिवागम विशारदै वेदारूपा क्रियारूपा ಮಂತ್ರರೂಪಾ ಚ ತಾಪಸ. ದೀಕ್ಷೆಯು ವೇದ, ಕ್ರಿಯಾ, ಮಂತ್ರ ಎಂದು 3 ಪ್ರಕಾರವಾಗಿರುತ್ತದೆ. ಶ್ರೀ ಗುರುವು ಶಿಷ್ಯನ ಮಸ್ತಕದ ಮೇಲೆ ಹಸ್ತವನ್ನಿರಿಸಿ ಪರಿಪೂರ್ಣ ದೃಷ್ಟಿಯಿಂದ ನೋಡುವುದು ವೇದಾದೀಕ್ಷೆ. ಕುಂಡಮಂಡಲ ರಚನಾಪೂರ್ವಕ ಶಿವಲಿಂಗವನ್ನು ಅನುಗ್ರಹಿಸುವುದು ಕ್ರಿಯಾದೀಕ್ಷೆ. ಶಿಷ್ಯನಿಗೆ ಮಂತ್ರೋಪದೇಶ ಮಾಡುವುದು ಮಂತ್ರದೀಕ್ಷೆ. ಸದ್ಗುರುನಾಥ, ಶಿವಲಿಂಗ ಧಾರಣೆಯ ವೈಶಿಷ್ಟ್ಯದ ಬಗೆಗೆ ಅಪ್ಪಣೆ ಕೊಡಿಸಬೇಕು. ಎಲೈ ಮುನಿಪುಂಗವ, ಋಗಿತ್ಯಾಹ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ತಸ್ಮಾತ್ ಪವಿತ್ರಂ ತಲ್ಲಿಂಗಂ ಧಾರ್ಯಂ ಶೈವಮನಾಮಯಂ. ಶಿವಲಿಂಗ ಧಾರಣವು ವೇದೋಕ್ತವಾದುದು. ಋಗ್ವೇದವು ಪರಬ್ರಹ್ಮ ಸ್ವರೂಪವಾದ ಈ ಶಿವಲಿಂಗವನ್ನು ಪವಿತ್ರವೆಂತಲೂ ವಿಶ್ವವ್ಯಾಪಕವಾದುದೆಂತಲೂ ಕರೆದಿದೆ. ಆದುದರಿಂದ ಪರಮ ಪವಿತ್ರವಾದ ಈ ಶಿವಲಿಂಗವನ್ನು ಯಾವಾಗಲೂ ಧರಿಸಿಕೊಂಡಿರಬೇಕು. ಇಷ್ಟಲಿಂಗಮಿದಂ ಸಾಕ್ಷಾದನಿಷ್ಠ ಪರಿಹಾರಕಂ ಧಾರಯೇದವಧಾನೇನ ಶರೀರೇ ಸರ್ವದಾ ಬುಧಃ ನಾಭೇರಥಸ್ಥಾಲ್ಲಿಂಗಸ್ಯ ಧಾರಣಂ ಪಾಪಕಾರಣಂ. ಶಿವಲಿಂಗ ಧಾರಣವು ಪುಣ್ಯಪ್ರದವೂ ಪಾಪನಾಶಕರವೂ ಅನಿಷ್ಟವನ್ನು ಪರಿಹಾರ ಮಾಡತಕ್ಕುದೂ ಆಗಿದೆ. ಆದುದರಿಂದ ಜ್ಞಾನಿಗಳು ಈ ಶಿವಲಿಂಗವನ್ನು ಸಾವಧಾನದಿಂದ ಸದಾ ಧರಿಸಬೇಕು. ಈ ಪವಿತ್ರವಾದ ಶಿವಲಿಂಗವನ್ನು ಹೊಕ್ಕಳದಿಂದ ಕೆಳಭಾಗದಲ್ಲಿ ಎಂದೂ ಧರಿಸಬಾರದು. ಹೀಗೆ ಧರಿಸುವುದರಿಂದ ಪಾಪ ಸಂಭವಿಸುತ್ತದೆ. ಸದ್ಗುರುನಾಥ, ಈ ಶಿವದೀಕ್ಷೆಗಾಗಿ ಎಂತಹ ಶಿವಲಿಂಗವನ್ನು ಉಪಯೋಗಿಸಬೇಕು? ಅಪ್ಪಣೆಯಾಗಲಿ. ಎಲೈ ಮುನಿಕುಲ ಚಂದ್ರನೇ, ಸ್ಫಾಟಿಕಂ ಶೈಲಜಂ ವಾಪಿ ಚಂದ್ರಕಾಂತಮಯಂ ತು ವಾ ಬಾಣಂ ವಾ ಸೂರ್ಯಕಾಂತಂ ವಾ ಲಿಂಗಮೇಕಂ ಸಮಾಹರೇತ್. ಸ್ಫಟಿಕದಿಂದ ಮಾಡಿದ ಲಿಂಗವನ್ನಾಗಲಿ, ಶ್ರೀಶೈಲ ಶಿಲೆಯಿಂದ ಮಾಡಿದ ಲಿಂಗವನ್ನಾಗಲಿ, ಸೂರ್ಯಕಾಂತ ಚಂದ್ರಕಾಂತ ಶಿಲೆಗಳಿಂದ ಮಾಡಿದ ಲಿಂಗವನ್ನಾಗಲಿ, ನರ್ಮದಾ ನದಿಯ ಬಾಣದಿಂದ ಮಾಡಿದ ಲಿಂಗವನ್ನಾಗಲಿ ಶಿವದೀಕ್ಷೆಗೆ ಉಪಯೋಗಿಸಬೇಕು. ಸದ್ಗುರುವು ಶಿಷ್ಯನಿಗೆ ಶಿವಲಿಂಗ ಧಾರಣ ಪೂರ್ವಕವಾಗಿ ಶಿವದೀಕ್ಷೆಯನ್ನು ಮಾಡಿದ ಬಳಿಕ ಆ ಶಿಷ್ಯನು ಅದನ್ನು ತನ್ನ ಪ್ರಾಣಕ್ಕೆ ಸಮಾನವಾಗಿ ದೇಹದ ಮೇಲೆ ಸದಾ ಧರಿಸಿಕೊಳ್ಳಬೇಕು. ದಿವ್ಯಜ್ಞಾನಿಯಾದ ಗುರುಮೂರ್ತಿಯೇ, ಈಗ ಲಿಂಗಸ್ವರೂಪದ ಬಗೆಗೆ ಅಪ್ಪಣೆ ಕೊಡಿಸೋಣವಾಗಲಿ. ಎಲೈ ಅಗಸ್ತ್ಯ, ಲಯಂ ಗಚ್ಚತಿ ಯತ್ರೈವ ಜಗದೇತಚ್ಚರಾಚರಂ ಪುನಃ ಪುನಃ ಸಮುತ್ಪತ್ತಿಂ ತಲ್ಲಿಂಗಂ ಬ್ರಹ್ಮ ಶಾಶ್ವತಂ. ಈ ಚರಾಚರ ಪ್ರಪಂಚವು ಯಾವುದರಲ್ಲಿ ಅಡಗುವುದು, ಪುನಃ ಯಾವುದರಿಂದ ಪ್ರಕಟವಾಗುವುದು, ಅದುವೇ ಶಾಶ್ವತವಾದ ಬ್ರಹ್ಮಸ್ವರೂಪಿ ಶಿವಲಿಂಗವು. ಗುರುದೇವ, ಪೂರ್ವಕಾಲದಲ್ಲಿ ಈ ಶಿವಲಿಂಗವನ್ನು ಯಾರು ಧರಿಸಿದ್ದರು? ಅಪ್ಪಣೆಯಾಗಲಿ.
ಎಲೈ ಮುನಿರಾಜನೇ, ಬ್ರಹ್ಮ ವಿಷ್ಣುವಾದಯೋ ದೇವಾ ಮುನಯೋ ಗೌತಮಾದಯಃ ಧಾರಯಂತಿ ಸದಾ ಲಿಂಗಂ ಉತ್ತಮಾಂಗೇ ವಿಶೇಷತಃ. ದೇವಲೋಕದಲ್ಲಿ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು, ಭೂಲೋಕದಲ್ಲಿ ಗೌತಮಾದಿ ಋಷಿಗಳು ಈ ಶಿವಲಿಂಗವನ್ನು ತಮ್ಮ ಮಸ್ತಕದಲ್ಲಿ ಧರಿಸಿ ಪುನೀತರಾಗಿದ್ದಾರೆ. ಗುರು ಸಾರ್ವಭೌಮ, ಇನ್ನು ಜಂಗಮ ಮಹಿಮಾ ವಿಚಾರವನ್ನು ಅಪ್ಪಣೆ ಕೊಡಿಸಬೇಕೆಂದು ಬೇಡುವೆನು. ಮುನಿಕುಲ ತಿಲಕನೇ, ಏಕ ಏವ ಶಿವಃ ಸಾಕ್ಷಾತ್ ಸರ್ವಾನುಗ್ರಹಕಾರಕಃ ಗುರುಜಂಗಮಲಿಂಗಾತ್ಮಾ ವರ್ತತೆ ಭುಕ್ತಿ ಮುಕ್ತಿದಃ. ಸರ್ವಾನುಗ್ರಹಕಾರಕನು ಭೋಗಮೋಕ್ಷದಾಯಕನೂ ಆದ ಶಿವನೋರ್ವನೇ ಜಗತ್ಕಲ್ಯಾಣಕ್ಕಾಗಿ ಗುರುವೆಂತಲೂ ಲಿಂಗವೆಂತಲೂ ಜಂಗಮವೆಂತಲೂ 3 ರೂಪಗಳನ್ನು ತಾಳಿದ್ದಾನೆ. ಆದುದರಿಂದ ಶಿವಲಿಂಗೇ ಶಿವಾಚಾರ್ಯೇ ಶಿವಯೋಗಿನಿ ಭಕ್ತಿಮಾನ್ ದಾನಂ ಕುರ್ಯಾತ್ ಯಥಾಶಕ್ತಿ ತತ್ಪ್ರಸಾದಯುತಃ ಸದಾ. ಸದ್ಭಕ್ತನು ತನ್ನ ಶಿವಲಿಂಗದಲ್ಲಿಯೂ ಆಚಾರ್ಯ ಪದವಾಚಕನಾದ ಗುರುವಿನಲ್ಲಿಯೂ ಶಿವಯೋಗಿ ಪದವಾಚಕನಾದ ಜಂಗಮನಲ್ಲಿಯೂ ಸಮಾನವಾದ ಭಕ್ತಿಯನ್ನಿಟ್ಟು ಯಥಾಶಕ್ತಿ ದಾನವನ್ನು ಸಲ್ಲಿಸಬೇಕು. ಶಿವಯೋಗಿಯನ್ನು ಪೂಜಿಸುವುದರಿಂದ ಮತ್ತು ಅವನ ಧ್ಯಾನ ಮಾಡುವುದರಿಂದ ಅಕ್ಷಯ ಫಲಪ್ರಾಪ್ತಿಯಾಗುತ್ತದೆ. ಅವನನ್ನು ಅವಮಾನಪಡಿಸಬಾರದು. ಅಜ್ಞಾನವಶಾತ್ ಅವಮಾನಪಡಿಸಿದರೆ ದುರ್ಗತಿಯುಂಟಾಗುವುದು. ಆದುದರಿಂದ ಶಿವಲಿಂಗವನ್ನು ಗುರುವನ್ನು ಪೂಜಿಸುವಂತೆ ಶಿವಯೋಗಿಯನ್ನೂ ಪೂಜಿಸಬೇಕು. ಸದ್ಗುರುವೇ, ಪಾದೋದಕ ವಿಚಾರವನ್ನು ಅಪ್ಪಣೆ ಕೊಡಿಸಬೇಕಾಗಿ ಪ್ರಾರ್ಥಿಸುವೆನು. ಎಲೈ ಅಗಸ್ತ್ಯ, ಪಾದೋದಕಂ ಯಥಾ ಭಕ್ತ್ಯಾ ಸ್ವೀಕರೋತಿ ಮಹೇಶಿತುಃ ತಥಾ ಶಿವಾತ್ಮನೋ ನಿತ್ಯಂ ಗುರುಜಂಗಮಯೋರಪಿ. ಪ್ರತಿನಿತ್ಯವೂ ಲಿಂಗತೀರ್ಥವನ್ನು ಭಕ್ತಿಯಿಂದ ಸ್ವೀಕರಿಸುವಂತೆ ಶಿವಸ್ವರೂಪಿಗಳಾದ ಗುರುಜಂಗಮರ ಪಾದೋದಕವನ್ನು ಸ್ವೀಕರಿಸಬೇಕು. ಗುರುವರಿಯ, ಈಗ ಪ್ರಸಾದ ಮಹಿಮೆಯನ್ನು ತಿಳಿಯಲು ಇಚ್ಛೆ ಪಡುತ್ತೇನೆ. ಅಪ್ಪಣೆ ಕೊಡಿಸೋಣವಾಗಲಿ. ಋಷಿವರ್ಯ, ಆತ್ಮಭೋಗಾಯ ನಿಯತಂ ಯದ್ಯದ್ರವ್ಯಂ ಸಮಾಹಿತಂ ತತ್ತತ್ ಸಮರ್ಪ್ಯ ದೇವಾಯ ಭುಂಜೀತಾತ್ಮ ವಿಶುದ್ಧಯೇ. ಶಿವಭಕ್ತನು ತನ್ನ ಆತ್ಮತೃಪ್ತಿಗಾಗಿ ಯಾವ ಯಾವ ಪದಾರ್ಥಗಳನ್ನು ಸಂಗ್ರಹಿಸುತ್ತಾನೋ ಆ ಎಲ್ಲ ಪದಾರ್ಥಗಳನ್ನು ಆತ್ಮಶುದ್ಧಿಗಾಗಿ ತನ್ನ ಶಿವಲಿಂಗಕ್ಕೆ ನೈವೇದ್ಯ ಮಾಡಿಯೇ ಸೇವಿಸಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯಚ್ಛಿವಾಯ ನಿವೇದಿತಂ ತತ್ತತ್ ಸ್ವೀಕಾರ ಯೋಗೇನ
ಸರ್ವ ಪಾಪಕ್ಷಯೋ ಭವೇತ್. ಶಿವಾರ್ಪಿತ ವಸ್ತುಗಳಾದ ಪತ್ರ, ಪುಷ್ಪ, ಫಲ, ಜಲ ಮುಂತಾದವುಗಳ ಸ್ವೀಕಾರದಿಂದ ಎಲ್ಲ ಪಾಪಗಳೂ ನಾಶವಾಗುವವು. ಗುರುವರೇಣ್ಯ, ಶಿವಲಿಂಗ ಪೂಜೆಗೆ ಪ್ರಧಾನವಾಗಿ ಬೇಕಾಗುವ ಹಾಗೂ ಧಾರಣ ಮಾತ್ರದಿಂದ ಮನುಷ್ಯನನ್ನು ಶುದ್ಧಗೊಳಿಸುವ ಭಸ್ಮ ಮಹಿಮೆಯನ್ನು ನಿನ್ನಿಂದ ತಿಳಿಯಬಯಸುತ್ತೇನೆ, ಅಪ್ಪಣೆಯಾಗಲಿ. ಋಷಿಕುಲೋತ್ತಮ, ಶೈವಾಗಮೇಷು ವೇದೇಷು ಪುರಾಣೇಷ್ವಖಿಲೇಷು ಚ ಸ್ಮೃತೀತಿಹಾಸಕಲ್ಪೇಷು ವಿಹಿತಂ ಭಸ್ಮ ಪುಂಡ್ರಕಂ. ಶಿವಾಗಮಗಳಲ್ಲಿ, ವೇದಗಳಲ್ಲಿ, ಅಖಿಲ ಪುರಾಣಗಳಲ್ಲಿ, ಸ್ಮೃತಿ ಇತಿಹಾಸ ಕಲ್ಪಗಳಲ್ಲಿ ಭಸ್ಮಧಾರಣ ವಿಧಿಯು ಹೇಳಲ್ಪಟ್ಟಿರುತ್ತದೆ. ನಮಃ ಶಿವಾಯೇತಿ ಭಸ್ಮ ಕೃತ್ವಾ ಸಪ್ತಾಭಿಮಂತ್ರಿತಂ ಉದ್ಧೋಲಯೇತ್ತೇನ ದೇಹಂ ತ್ರಿಪುಂಡ್ರಂ ಚಾಪಿ ಧಾರಯೇತ್ ಭಸ್ಮ ತ್ರಿಪುಂಡ್ರಧಾರೀ ಛೇ ಮುಚ್ಯತೆ ಸರ್ವಕಿಲ್ಬಿಷೈಃ. ಭಸ್ಮವನ್ನು ಶಿವಪೂಜಾ ಕಾಲದಲ್ಲಿ 7 ಸಾರಿ ಪಂಚಾಕ್ಷರಿ ಮಹಾಮಂತ್ರದಿಂದ ಮಂತ್ರಿಸಿ ದೇಹಾದ್ಯಂತ ಸವರಿಕೊಂಡು 3 ಬೆರಳುಗಳಿಂದ ಹಣೆ ಮೊದಲಾದ ಸ್ಥಾನಗಳಲ್ಲಿ ಧರಿಸಿಕೊಳ್ಳಬೇಕು. ಈ ಭಸ್ಮ ತ್ರಿಪುಂಡ್ರವನ್ನು ಧರಿಸಿದವನು ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ. ಸದ್ಗುರುವೇ, ಪವಿತ್ರವಾದ ರುದ್ರಾಕ್ಷಧಾರಣ ಮಹಿಮೆಯನ್ನು ಅಪ್ಪಣೆ ಕೊಡಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡಬೇಕೆಂದು ಬೇಡುವೆನು. ಮುನಿವರ್ಯ, ರುದ್ರನೇತ್ರ ಸಮುತ್ಪನ್ನ ರುದ್ರಾಕ್ಷಾಲೋಕಪಾವನ 38 ಪ್ರಭೇದೇನ ಭವಂತ್ಯುತ್ಪತ್ತಿಭೇದತಃ. ರುದ್ರಾಕ್ಷಿಗಳು ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಈಶ್ವರನ 3ನೆಯ ನೇತ್ರದಿಂದ ಉದುರಿದ ಪವಿತ್ರವಾದ ಹನಿಗಳಿಂದ ಉತ್ಪನ್ನವಾದಂತೆ ಶಾಸ್ತ್ರಗಳು ಸಾರುತ್ತಿವೆ. ಇವು 38 ವಿಧಗಳಾಗಿವೆ. ಇಂತಹ ರುದ್ರಾಕ್ಷಿಗಳನ್ನು ಚೆನ್ನಾಗಿ ಪರಿಶೋಧಿಸಿ ಮಂತ್ರೋದಕದಿಂದ ಪವಿತ್ರಗೊಳಿಸಿ ಧರಿಸಿಕೊಳ್ಳಬೇಕು. ಗವಾಂ ಕೋಟಿ ಪ್ರದಾನಸ್ಯ ಯತ್ಫಲಂ ಭುವಿ ಲಭ್ಯತೆ ತತ್ಫಲಂ ಲಭತೆ ಮರ್ತ್ಯೋ ನಿತ್ಯಂ ರುದ್ರಾಕ್ಷಧಾರಣಾತ್. 1 ಕೋಟಿ ಗೋವುಗಳನ್ನು ದಾನ ಮಾಡುವುದರಿಂದ ಯಾವ ಫಲವು ದೊರೆಯುವುದೋ, ನಿತ್ಯವೂ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಮನುಷ್ಯನಿಗೆ ಆ ಫಲವು ದೊರೆಯುವುದು. ಮೃತಿಕಾಲೇ ತು ರುದ್ರಾಕ್ಷಂ ನಿಷ್ಪೀಡ್ಯ ಸಹವಾರಿಣ ಯಃ ಪಿಬೇತ್ ಚಿಂತಯನ್ ರುದ್ರಂ ರುದ್ರಲೋಕಂ ಸ ಗಚ್ಚತಿ. ಮರಣಕಾಲದಲ್ಲಿ ಯಾವನು ರುದ್ರನನ್ನು ಧ್ಯಾನಿಸುತ್ತಾ ರುದ್ರಾಕ್ಷಿಯನ್ನು ಶುದ್ಧೋದಕದಲ್ಲಿ ತೇದು ಬಂದ ಗಂಧವನ್ನು ನೀರಿನಲ್ಲಿ ಸೇರಿಸಿ ಕುಡಿಯುವನೋ ಅವನು ರುದ್ರಲೋಕವನ್ನು ಹೊಂದುವನು. ಮಹಾಗುರುವೇ, ಶಿವಪಂಚಾಕ್ಷರಿ ಮಹಾಮಂತ್ರದ ಮಹಿಮೆಯನ್ನು ಅಪ್ಪಣೆ ಕೊಡಿಸಬೇಕಾಗಿ ಬೇಡುತ್ತೇನೆ. ಮುನಿಶ್ರೇಷ್ಠನೇ, ಸಪ್ತಕೋಟಿಷು ಮಂತ್ರೇಷು ಮಂತ್ರಃ ಪಂಚಾಕ್ಷರೋ ಮಹಾನ್
ಬ್ರಹ್ಮ ವಿಷ್ಣಾದಿ ದೇವೇಶು ಯಥಾ ಶಂಭುರ್ಮಹತ್ತರಃ. ಬ್ರಹ್ಮ, ವಿಷ್ಣು, ಇಂದ್ರ, ಚಂದ್ರ ಮೊದಲಾದ ದೇವತೆಗಳಲ್ಲಿ ಮಹಾದೇವನು ಹೇಗೆ ಶ್ರೇಷ್ಠನೋ ಅದೇ ಪ್ರಕಾರ 7 ಕೋಟಿ ಮಂತ್ರಗಳಲ್ಲಿ ಪಂಚಾಕ್ಷರಿ ಮಂತ್ರವೇ ಶ್ರೇಷ್ಠವಾದುದು. ಸಂಸಾರ ಪಾಶ ಬಂಧನವನ್ನು ನಾಶ ಮಾಡಲು ಮಹಾದೇವನು ಹೇಗೆ ಸಮರ್ಥನೋ ಅದೇ ಪ್ರಕಾರ ಭವರೋಗವನ್ನು ದೂರ ಮಾಡಲು ಪಂಚಾಕ್ಷರಿ ಮಹಾಮಂತ್ರವು ಸಮರ್ಥವಾಗಿದೆ. ನಮಃ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರದ ಆರಂಭದಲ್ಲಿ ಓಂಕಾರವನ್ನು ಸೇರಿಸುವುದರಿಂದ ಅದು ಪ್ರಣವ ಪಂಚಾಕ್ಷರಿ ಅಂತಲೂ ಷಡಕ್ಷರ ಮಂತ್ರವೆಂತಲೂ ಕರೆಯಲ್ಪಡುವುದು. ಪ್ರತಿನಿತ್ಯವೂ ಶಿವಲಿಂಗ ಪೂಜಾ ಸಮಯದಲ್ಲಿ ಈ ಮಹಾಮಂತ್ರವನ್ನು ಜಪಿಸಲೇಬೇಕು. ಬಹುಪುರಾತನ ಕಾಲದಲ್ಲಿ ಶಿವಜ್ಞಾನಿಯಾದ ಸಾನಂದ ಯೋಗಿಯು ಈ ಮಹಾಮಂತ್ರದ ಉಚ್ಚಾರ ಮಾತ್ರದಿಂದ ನರಕವಾಸಿಗಳನ್ನು ಉದ್ಧಾರ ಮಾಡಿದನು. ಅಲ್ಲದೆ ಶತಾನಂದ ಮುನೀಶ್ವರನು ಈ ಮಹಾಮಂತ್ರವನ್ನು ಸಿದ್ಧಿ ಮಾಡಿಕೊಂಡು ಆ ಮಂತ್ರ ಜಪದಿಂದ ನರಕವನ್ನೇ ಸ್ವರ್ಗವನ್ನಾಗಿ ಮಾಡಿದನು. ವಸಿಷ್ಠ, ವಾಮದೇವಾದಿ ಮುನಿಗಳು ಈ ಮಂತ್ರಸಿದ್ಧಿಯಿಂದ ಮಹಾ ತೇಜಸ್ವಿಗಳು, ಸಿದ್ಧ ಪುರುಷರೂ ಆಗಿ ಮೆರೆದರು. ಬ್ರಹ್ಮ, ವಿಷ್ಣು, ರುದ್ರ ಮುಂತಾದ ದೇವತೆಗಳು ಈ ಮಹಾಮಂತ್ರ ಜಪಪ್ರಭಾವದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾದರು. ಗುರುದೇವ, ಈ ಮುಂದೆ ತಾತ್ವಿಕವಾದ ಷಟ್ಸ್ಥಲ ವಿಚಾರವನ್ನು ತಿಳಿಯ ಬಯಸುತ್ತೇನೆ. ಅಪ್ಪಣೆ ಕೊಡಿಸೋಣವಾಗಬೇಕು. ಎಲೈ ಮುನಿಶ್ರೇಷ್ಠನೇ, ಭೂತಿರುದ್ರಾಕ್ಷ ಸಂಯುಕ್ತೋ ಲಿಂಗಧಾರಿ ಸದಾ ಶುಚಿಃ ಪಂಚಾಕ್ಷರ ಜಪೋದ್ಯೋಗಿ ಶಿವಭಕ್ತ ಇತಿ ಸ್ಮೃತಃ. ಭಸ್ಮ ರುದ್ರಾಕ್ಷಧಾರಣ ಸಂಪನ್ನನು, ಶಿವಲಿಂಗಧಾರಿಯು, ಸದಾ ಶುಚಿರ್ಭೂತನು, ಶಿವಪಂಚಾಕ್ಷರ ಮಹಾಮಂತ್ರ ಜಪಾಸಕ್ತನೂ ಆದವನೇ ಶಿವಭಕ್ತನು. ಪಂಚಧಾ ಕಥ್ಯತೆ ಸದ್ಭಿಸ್ತದೇವ ಭಜನಂ ಪುನಃ ತಪಃ ಕರ್ಮ ಜಪೋ ಧ್ಯಾನಂ ಜ್ಞಾನಂ ಚೇತ್ಯನುಪೂರ್ವಕಂ. ಶಿವಾನುಗ್ರಹಕ್ಕೆ ಕಾರಣವಾದ ಈ ಭಕ್ತಿಯನ್ನು ಶಿವಯಜ್ಞವೆಂದು ಕರೆಯುತ್ತಾರೆ. ಈ ಭಕ್ತಿಯು ತಪಸ್ಸು, ಕರ್ಮ, ಜಪ, ಧ್ಯಾನ, ಜ್ಞಾನ ಎಂದು 5 ಪ್ರಕಾರವಾಗಿದೆ. ಶಿವನ ಸಲುವಾಗಿ ಶರೀರವನ್ನು ಶೋಷಣೆ ಮಾಡುವುದೇ ತಪಸ್ಸು. ಶಿವಪೂಜೆಯೇ ಕರ್ಮ, ಪಂಚಾಕ್ಷರ ಮಂತ್ರಾಭ್ಯಾಸವೇ ಜಪ, ಶಿವಧ್ಯಾನವೇ ಧ್ಯಾನ, ಶಿವಾಗಮಾರ್ಥವೇ ಜ್ಞಾನ. ಅನೇನ ಪಂಚಯಜ್ಞೇನ ಯಃ ಪೂಜಯತಿ ಶಂಕರಂ ಭಕ್ತ್ಯಾ ಪರಮಯಾ ಯುಕ್ತಃ ಸ ವೈ ಭಕ್ತ ಇತಿ ಸ್ಮೃತಃ. ಈ ರೀತಿಯಾಗಿ ಯಾವನು ಈ ಪಂಚಯಜ್ಞಗಳಿಂದ ಅತ್ಯಂತ ಭಕ್ತಿಪೂರ್ವಕವಾಗಿ ಶಿವಲಿಂಗವನ್ನು ಪೂಜಿಸುವನು ಅವನೇ ಭಕ್ತನೆನಿಸಿಕೊಳ್ಳುತ್ತಾನೆ. ಲಿಂಗಾರ್ಚನರತಾಯಾಶ್ಚ ಋತೌ ನಾರ್ಯಾನಸೂತಕಂ ತಥಾ ಪ್ರಸೂತಿಕಾಯಾಶ್ಚ ಸೂತಕಂ ನೈವ ವಿದ್ಯತೆ. ಇಷ್ಟಲಿಂಗ ಪೂಜಾ ಕಾಲದಲ್ಲಿಯೂ ಮತ್ತು ಗುರುತೀರ್ಥ ಪ್ರಸಾದ ಸೇವನೆಯ ಕಾಲದಲ್ಲಿಯೂ ವೀರಶೈವ ಸ್ತ್ರೀಯರಿಗೆ ರಜಸ್ಸೂತಕವಾಗಲಿ ಪ್ರಸೂತಿ ಸೂತಕವಾಗಲಿ ಇರುವುದಿಲ್ಲ. ಜಗದ್ಗುರುವೇ, ಮಾಹೇಶ್ವರ ಸ್ಥಳದ ವಿಚಾರವನ್ನು ಅಪ್ಪಣೆ ಕೊಡಿಸಬೇಕೆಂದು ಬೇಡುತ್ತೇನೆ. ಮುನೀಶ್ವರನೇ,
ಅನಾದಿಮುಕ್ತೋ ಭಗವಾನೇಕ ಏವ ಮಹೇಶ್ವರಃ ಮುಕ್ತಿದಶ್ಚೇತಿ ಯೋ ವೇದ ಸ ವೈ ಮಾಹೇಶ್ವರ ಸ್ಮೃತಃ. ಅನಾದಿಮುಕ್ತನು ಭಗವಂತನೂ ಆದ ಮಹೇಶ್ವರನೊಬ್ಬನೇ ಮುಕ್ತಿಯನ್ನು ಅನುಗ್ರಹಿಸಲು ಸಮರ್ಥನೆಂದು ಯಾವನು ತಿಳಿಯುತ್ತಾನೋ ಅವನೇ ಮಾಹೇಶ್ವರನೆನಿಸುವನು. ಭಕ್ತನು ಶಿವಾಚಾರ ತತ್ಪರನಾಗಿ ಮಾಹೇಶ್ವರ ಸ್ಥಳವನ್ನು ಪ್ರವೇಶಿಸುವನು. ಅವನು ಶಿವಾಗಮ ಪರಾಯಣನೂ ನಿರಹಂಕಾರಿಯೂ ಸದಾ ಸಂತುಷ್ಟನೂ ದಯಾಮಯನೂ ಆಗಿರಬೇಕು. ಈ ಮಾಹೇಶ್ವರನು ಜೀವಾತ್ಮ ಪರಮಾತ್ಮ ಇಬ್ಬರೂ ಒಂದೇ ಅನ್ನುವ ಅದ್ವೈತ ಭಾವವನ್ನು ದೂರೀಕರಿಸಿ ಪತಿಕರ್ಮವಾದ ಶಿವಲಿಂಗ ಪೂಜೆಯನ್ನು ಮಾಡುತ್ತಿರಬೇಕು. ಯಸ್ಮಾದೇತತ್ಸಮುತ್ಪನ್ನಂ ಮಹಾದೇವಾಚರಾಚರಂ ತಸ್ಮಾದೇತನ್ನಭಿದ್ಯೇತ ಯಥಾ ಕುಂಭಾದಿಕಂ ಮೃದಃ. ಈ ಚರಾಚರ ಪ್ರಪಂಚವು ಮಹಾದೇವನಿಂದ ಉತ್ಪನ್ನವಾಗಿರುವುದರಿಂದ ಅದನ್ನು ಶಿವಸ್ವರೂಪಕ್ಕಿಂತ ಬೇರೆ ಎಂದು ತಿಳಿಯಬಾರದು. ಕುಂಬಾರನು ಮಣ್ಣಿನಿಂದ ಮಾಡಿದ ಕೊಡವು ಮಣ್ಣಿನಿಂದ ಬೇರೆಯಾಗಿ ಕಂಡರೂ ಪರಿಶೀಲಿಸಿದರೆ ಮಣ್ಣೇ ಆಗಿರುವಂತೆ ಶಿವೋತ್ಪನ್ನವಾದ ಈ ಜಗತ್ತು ಶಿವನಿಂದ ಬೇರೆಯಾಗಿರುವುದಿಲ್ಲ. ಶಂಕರನು ಸಮಸ್ತ ಜಗತ್ತಿಗೆ ಆತ್ಮಸ್ವರೂಪಿಯಾಗಿದ್ದರೂ ಭಕ್ತನ ಹೃದಯ ಕಮಲದಲ್ಲಿ ವಿಶೇಷವಾಗಿ ಬೆಳಗುತ್ತಾನೆ. ಆದುದರಿಂದ ಮಾಹೇಶ್ವರ ಸ್ಥಳದಲ್ಲಿರುವ ವೀರಶೈವನು ಸರ್ವಕಾಲಕ್ಕೂ ಶಿವಲಿಂಗ ಪೂಜೆಯೊಂದರ ಹೊರತು ಯಜ್ಞಯಾಗಾದಿ ಪಶುಕರ್ಮಗಳನ್ನು ಆಚರಿಸಬಾರದು. ಗುರುದೇವ, ಪ್ರಸಾದಿ ಸ್ಥಳದ ವಿಚಾರವನ್ನು ತಿಳಿಯಬಯಸುತ್ತೇನೆ, ಅಪ್ಪಣೆಯಾಗಲಿ. ಎಲೈ ಮಹರ್ಷಿಯೇ, ಲಿಂಗನಿಷ್ಠಾದಿಭಾವೇನ ಧ್ವಸ್ತಪಾಪನಿಬಂಧನಃ ಮನಃ ಪ್ರಸಾದಯೋಗೇನ ಪ್ರಸಾದೀತ್ಯೇಷ ಕಥ್ಯತೆ. ಮಾಹೇಶ್ವರ ಸ್ಥಳದಲ್ಲಿ ಲಿಂಗನಿಷ್ಠಾದಿ ಆಚರಣೆಯಿಂದ ಪಾಪನಿವೃತ್ತನಾದ ವೀರಶೈವನು ಈಶ್ವರ ಪ್ರಸಾದವನ್ನು ಹೊಂದುವುದರಿಂದ ಈ ಪ್ರಸಾದಿ ಸ್ಥಳಕ್ಕೆ ಬರುತ್ತಾನೆ. ಮನಸ್ಸಿನ ನಿರ್ಮಲತೆಯೇ ಪ್ರಸಾದವೆನಿಸುವುದು. ಈ ಪ್ರಸಾದವು ಇಷ್ಟಲಿಂಗ ಪೂಜಾ ಪ್ರಭಾವದಿಂದ ಸಿದ್ಧಿಸುತ್ತದೆ. ಶಿವಾರ್ಪಿತವಾದ ಸಮಸ್ತ ದ್ರವ್ಯವು ಶಿವನಿರ್ಮಾಲ್ಯವೆನಿಸುತ್ತದೆ. ಈ ನಿರ್ಮಾಲ್ಯ ಸೇವನೆಯೇ ಮನಸ್ಸಿನ ನಿರ್ಮಲತೆಗೆ ಕಾರಣವಾಗುವುದು. ನಿರ್ಮಲ ಜ್ಞಾನಕ್ಕೆ ಕಾರಣವಾದ ಈ ಶಿವಪ್ರಸಾದವನ್ನು ಸ್ವೀಕರಿಸುವ ವೀರಶೈವನೇ ಪ್ರಸಾದಿ ಎನಿಸುತ್ತಾನೆ. ಗುರು ಸಾರ್ವಭೌಮ, ಈಗ ಪ್ರಾಣಲಿಂಗಿ ಸ್ಥಳದ ವಿಚಾರವನ್ನು ಅಪ್ಪಣೆ ಕೊಡಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ತಪೋಧನನೇ, ಮಾಯಾ ವಿಕಲ್ಪಜಂ ವಿಶ್ವಂ ಹೇಯಂ ಸಂಚಿತ್ಯ ನಿತ್ಯಶಃ ಚಿದಾನಂದಮಯೇ ಲಿಂಗೇ ವಿಲೀನಃ ಪ್ರಾಣಲಿಂಗವಾನ್. ಈ ವಿಶ್ವವು ಮಾಯಾಮಯವೆಂದು ಹೇಯ ಬುದ್ಧಿಯಲ್ಲಿ ತಾಳಿ ಸಚ್ಚಿದಾನಂದ ಸ್ವರೂಪವಾದ ಪ್ರಾಣಲಿಂಗಾನುಷ್ಠಾನ ತತ್ಪರನಾದವನೇ ಪ್ರಾಣಲಿಂಗಿ ಎನಿಸುವನು. ಇಡ ಪಿಂಗಳ ನಾಡಿಗಳಿಂದ ಸುಷುಮ್ನಾ ನಾಡಿಯು ಪ್ರೇರಿತವಾಗಿ ಅಲ್ಲಿ ಪ್ರಾಣವು ಲೀನವಾಗುತ್ತದೆ. ಯೋಗಿಗಳ ಹೃದಯದಲ್ಲಿ ಲಿಂಗಾಕಾರ ಪರಬ್ರಹ್ಮವು ಸದಾಕಾಲವೂ ದೀಪದಂತೆ ಹೊಳೆಯುತ್ತದೆ. ಇಂತಹ ಲಿಂಗವನ್ನು ಕಾಣುವುದೇ ಅಂತರ್ಲಿಂಗಾನುಸಂಧಾನವು. ಈ ಪ್ರಾಣಲಿಂಗಾರ್ಚನೆಗೆ ಭಾವವೇ ಪ್ರಧಾನವಾಗಿರುವುದು. ಭಾವಪ್ರಧಾನವಾದ ಈ ಪ್ರಾಣಲಿಂಗ ಪೂಜೆಗೆ ಶಮಯೇ ಅಭಿಷೇಕ ಜಲವು, ವಿವೇಕವೇ ವಸ್ತ್ರವು, ಸತ್ಯವೇ ಆಭರಣವು, ವೈರಾಗ್ಯವೇ ಪುಷ್ಪಮಾಲಿಕೆಯು, ಸಮಾಧಿಸ್ಥಿತಿಯೇ ಗಂಧವು, ನಿರಹಂಕಾರವೇ ಅಕ್ಷತೆಯು, ಶ್ರದ್ಧೆಯೇ ಧೂಪವು, ಜ್ಞಾನವೇ ಅಖಂಡ ಜ್ಯೋತಿಯು, ಭ್ರಾಂತಿಯೇ ನೈವೇದ್ಯವು, ಮೌನವೇ ಘಂಟಾನಾದವು,
ವಿಷಯವೇ ತಾಂಬೂಲವು, ವಿಷಯಭ್ರಾಂತಿರಾಹಿತ್ಯವೇ ಪ್ರದಕ್ಷಿಣೆಯು, ಬುದ್ಧಿಯೇ ನಮಸ್ಕಾರವು. ಹೀಗೆ ಈ ಭಾವ ಪದಾರ್ಥಗಳಿಂದ ಪ್ರಾಣಲಿಂಗವನ್ನು ಪೂಜಿಸಬೇಕು. ಅಂತಃಷಟ್ಚಕ್ರರೂಪಾಣಿ ಪಂಕಜಾನಿ ವಿಭಾವಯೇತ್ ಬ್ರಹ್ಮಾದಿಸ್ಥಾನಭೂತಾನಿ ಭ್ರೂಮಧ್ಯಾಂತಾನಿ ಮೂಲತಃ. ಈ ಪ್ರಾಣಲಿಂಗಿಯು ತನ್ನ ಶರೀರದೊಳಗೆ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಎಂಬ ಷಟ್ಚಕ್ರ ರೂಪದ ಕಮಲಗಳಿವೆ ಎಂದು ಭಾವಿಸಬೇಕು. ಈ 6 ಚಕ್ರಗಳು ಕ್ರಮವಾಗಿ ಗುದ, ಗುಹ್ಯ, ನಾಭಿ, ಹೃದಯ, ಕಂಠ, ಭ್ರೂಮಧ್ಯಗಳಲ್ಲಿದ್ದು ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ, ಪರಶಿವ ಎಂಬ ದೇವತೆಗಳಿಗೆ ಸ್ಥಾನಗಳಾಗಿರುವವು. ಭ್ರೂಮಧ್ಯದ ಮೇಲ್ಭಾಗದಲ್ಲಿರುವ ಬ್ರಹ್ಮರಂಧ್ರದಲ್ಲಿ 1000 ದಳದ ಕಮಲವಿದೆಯೆಂದು, ಆ ಕಮಲದಲ್ಲಿ ಚಂದ್ರಮಂಡಲವಿದೆಯೆಂದು ಭಾವಿಸಬೇಕು. ಅದರ ಮಧ್ಯದಲ್ಲಿರುವ ಸೂಕ್ಷ್ಮ ರಂಧ್ರವೇ ಕೈಲಾಸ ಸ್ಥಾನವಾಗಿರುವುದು. ಈ ಸ್ಥಾನದಲ್ಲಿ ಚಿತ್ಸ್ವರೂಪನಾದ ಪರಮಾತ್ಮನನ್ನು ಏಕಾಗ್ರ ಚಿತ್ತದಿಂದ ಧ್ಯಾನಿಸಿ ಶಿವೋಹಂಭಾವವುಳ್ಳವನಾಗಿ ಜ್ಯೋತಿರ್ಮಯವಾದ ಪರಶಿವಲಿಂಗವನ್ನು ಕಾಣುವಾತನೇ ಪ್ರಾಣಿಲಿಂಗಿಯು. ಸದ್ಗುರುವೇ, ಈಗ ಶರಣಸ್ಥಲದ ಹಿರಿಮೆಯನ್ನು ಅಪ್ಪಣೆ ಕೊಡಿಸೋಣವಾಗಲಿ. ಎಲೈ ಋಷೀಶ್ವರ, ಸತೀವ ರಮಣೇಯಸ್ತು ಶಿವೇ ಶಕ್ತಿಂ ವಿಭಾವಯನ್ ತದನ್ಯ ವಿಮುಖ ಸೋಯಂ ಜ್ಞಾತ ಶರಣನಾಮವ. ಸತಿಗೆ ಪತಿಯ ವಿನ ಬೇರೆಯವರ ಸೇವೆ ತುಚ್ಛವಾಗಿರುವಂತೆ ಶಿವನ ಸೇವೆಯೇ ಮುಖ್ಯವಾದುದೆಂದು, ಶಿವನೋರ್ವನೇ ಶರಣ್ಯನೆಂದು ದೃಢವಾಗಿ ನಂಬಿರುವ ವೀರಶೈವನು ಶರಣನೆನಿಸುವನು. ಹೀಗೆ ಶಿವನಿಗೆ ಶರಣಾಗತನಾದ ಶರಣನು ಶಮೆ, ದಮೆ, ವಿವೇಕ, ವೈರಾಗ್ಯ, ಸತ್ಯ, ಶ್ರದ್ಧೆ, ಕಾರುಣ್ಯ ಮುಂತಾದ ಸದ್ಗುಣ ಸಂಪತ್ತಿನಿಂದ ಕೂಡಿದವನಾಗಿರಬೇಕು. ಮಹಾಗುರುವೇ, ಈಗ ಐಕ್ಯಸ್ಥಲದ ವಿಚಾರವನ್ನು ಅಪ್ಪಣೆ ಕೊಡಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಮಹರ್ಷಿಯೇ ಕೇಳು. ಪ್ರಾಣಲಿಂಗಾದಿಯೋಗೇನ ಸುಖಾತಿಶಯಮೇಯಿವ ಶರಣಾಖ್ಯ ಶಿವೇನೈಕ್ಯ ಭಾವನಾದೈಕ್ಯವಾನ್ ಭವೇತ್. ಪ್ರಾಣಲಿಂಗಾದಿ ಯೋಗದಿಂದ ಮಹಾನಂದವನ್ನು ಹೊಂದಿದ ಶರಣನು ಶಿವನೊಡನೆ ಐಕ್ಯಭಾವವನ್ನು ಹೊಂದುವುದರಿಂದ ಐಕ್ಯನೆನಿಸಿಕೊಳ್ಳುವನು. ಈ ಐಕ್ಯನು ವಿಷಯಾದಿಗಳಿಂದ ದೂರನಾಗಿ ನಿರ್ಮಲ ಚಿತ್ತದಿಂದ ಶಿವಾನಂದವೆಂಬ ಮಹಾಸಮುದ್ರದಲ್ಲಿ ಮೀಯುತ್ತಾನೆ. ನಿಷ್ಕಲಂಕ ಮನಸ್ಸಿನ ಈ ಐಕ್ಯನ ಜೀವಾತ್ಮವು ಶಿವೋಹಂಭಾವದಿಂದ ಶಿವಸ್ವರೂಪವನ್ನು ಹೊಂದಿ ಪಶುಕರ್ಮ ರಂಗದಿಂದ ದೂರವಾಗುತ್ತದೆ. ವೈರಾಗ್ಯ ಸಂಪನ್ನನಾದ ಈ ಜೀವಾತ್ಮನು ನಿತ್ಯ ಕರ್ಮದಲ್ಲಿ ತೊಡಗಿದ್ದರೂ ನೀರಿನಲ್ಲಿದ್ದ ಕಮಲದ ದಳಗಳಂತೆ ಕರ್ಮ ಮಾಲಿನ್ಯದಿಂದ ದೂರನಾಗಿರುತ್ತಾನೆ. ಜಲೇ ಜಲಮಿವ ನ್ಯಸ್ತಂ ವನ್ಹೌ ವನ್ಹಿರಿವಾರ್ಪಿತಃ ಪರಬ್ರಹ್ಮಣಿ ಲೀನಾತ್ಮ ವಿಭಾಗೇನ ನ ದೃಶ್ಯತೆ. ನೀರಿನಲ್ಲಿ ನೀರು ಬೆರೆತಂತೆ, ಬೆಂಕಿಯಲ್ಲಿ ಬೆಂಕಿ ಬೆರೆತಂತೆ ಪರಬ್ರಹ್ಮದಲ್ಲಿ ಲೀನವಾದ ಈ ಐಕ್ಯನ ಆತ್ಮವು ಭಾವದಲ್ಲಿ ತದಾಕಾರವಾಗುತ್ತದೆ. ಪರಮಾತ್ಮನಲ್ಲಿ ತನ್ನ ಮನೋವ್ಯಾಪಾರವನ್ನು ಲಯಗೊಳಿಸುವ ಶರಣಸ್ಥಳದ ವೀರಶೈವನು ಈ ವಿಧವಾದ ಭಾವನೆಯಿಂದ
ಐಕ್ಯನೆನಿಸುವನು. ಪರಮಾತ್ಮ ಸ್ವರೂಪವಾದ ತನ್ನ ಇಷ್ಟಲಿಂಗದಲ್ಲಿ ಜೀವಾತ್ಮನನ್ನು ಸಾಮರಸ್ಯ ಭಾವದಿಂದ ಲೀನಗೊಳಿಸುವ ಸ್ಥಿತಿಯೇ ಐಕ್ಯವೆನಿಸುವುದು. ಇದೇ ಲಿಂಗಾಂಗ ಸಾಮರಸ್ಯವು, ಇದೇ ಜೀವನ್ಮುಕ್ತಿ ಸ್ವರೂಪವು. ಮಹಾಗುರುವೇ, ಈಗ ಜೀವನ್ಮುಕ್ತಿಗೆ ಸಂಬಂಧಪಟ್ಟ ವೀರಶೈವ ತತ್ವಾಚಾರಗಳನ್ನು ತಿಳಿಯ ಬಯಸುತ್ತೇನೆ. ಅಪ್ಪಣೆಯಾಗಲಿ. ಎಲೈ ತಪೋಧನ, ಕೇಳು. ಜ್ಞಾನೇನಾಚಾರಯುಕ್ತೇನ ಪ್ರಸೀದತಿ ಮಹೇಶ್ವರಃ ತಸ್ಮಾದಾಚಾರವಾನ್ ಜ್ಞಾನಿ ಭವೇದಾದೇಹಪಾತನಂ. ವೀರಶೈವ ಪ್ರಕ್ರಿಯೆಯಲ್ಲಿ ಆಚಾರಕ್ಕೂ ಜ್ಞಾನಕ್ಕೂ ಸಮಾನವಾದ ಸ್ಥಾನವಿದೆ. ಆದುದರಿಂದ ದಿವ್ಯಜ್ಞಾನ ಸಂಪನ್ನನಾದ ಯೋಗಿಯೂ ಸಹ ದ್ವೈತರೂಪವಾದ ಈ ಆಚಾರವನ್ನು ಬಿಡಬಾರದು. ಆಚಾರಹೀನನಾದ ಪುರುಷನು ಲೋಕದಲ್ಲಿ ನಿಂದೆಗೆ ಪಾತ್ರನಾಗುತ್ತಾನೆ. ಆದುದರಿಂದ ಆಚಾರವೆಂಬ ದ್ವೈತವು ಜ್ಞಾನವೆಂಬ ಅದ್ವೈತವು ಜೊತೆಯಾಗಿಯೇ ಆಚರಣೆಯಲ್ಲಿರಬೇಕು. ಇದೇ ದ್ವೈತಾದ್ವೈತ ಸಿದ್ಧಾಂತವು. ಜಗದ್ಗುರುವೇ, ಧರ್ಮಾಚಾರಗಳನ್ನು ಕುರಿತು ಅಪ್ಪಣೆ ಕೊಡಿಸೋಣವಾಗಬೇಕು. ಎಲೈ ಅಗಸ್ತ್ಯ, ಧರ್ಮಾಚಾರಗಳು ಹೀಗಿವೆ, ಕೇಳು. ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯಂ ದಯಾಕ್ಷಮಾ ದಾನಂ ಪೂಜಾ ಜಪೋಧ್ಯಾನಂ ಇತಿ ಧರ್ಮಸ್ಯ ಸಂಗ್ರಹಃ. ಧರ್ಮವು ಸರ್ವಲೋಕಗಳ ಉದ್ಧಾರಕ್ಕೆ ಮೂಲಭೂತವಾದುದು. ಆ ಧರ್ಮವು ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ದಯೆ, ಕ್ಷಮೆ, ದಾನ, ಪೂಜೆ, ಜಪ, ಧ್ಯಾನ ಎಂದು 10 ಬಗೆಯಾಗಿ ಸಂಗ್ರಹಿಸಲ್ಪಟ್ಟಿದೆ. ಇವುಗಳ ಆಚರಣೆಯಿಂದ ಮನುಷ್ಯನು ಶಿವಕೃಪೆಗೆ ಪಾತ್ರನಾಗುತ್ತಾನೆ. ನಿಸ್ಪೃಹನು, ಜ್ಞಾನಾಮೃತಪಾನ ಸಂತುಷ್ಟನೂ ಆದ ಶಿವಯೋಗಿಯೂ ಸಹ ಈ ಧರ್ಮಾಚಾರಗಳನ್ನು ಬಿಡಬಾರದು. ಈಶ್ವರನು ಸದಾಚಾರ ಪ್ರಿಯನು. ಆದುದರಿಂದ ದಿವ್ಯಜ್ಞಾನ ಸಂಪನ್ನನಾದರೂ ವೀರಶೈವನು ಸದಾಚಾರದಿಂದ ವರ್ತಿಸದಿದ್ದರೆ ಅವನಿಗೆ ಈಶ್ವರನ ಕೃಪೆಯಾಗುವುದಿಲ್ಲ, ಮೋಕ್ಷ ಪ್ರಾಪ್ತಿಯೂ ಆಗುವುದಿಲ್ಲ. ಇದೇ ವೀರಶೈವ ಸಿದ್ಧಾಂತದ ಸಾರ. ತಿಳಿಯಿತೆ? ಧನ್ಯನಾದೆ ಗುರುದೇವ. ಅದ್ಯ ಮೇ ಸಫಲಂ ಜನ್ಮ ಗತೋ ಮೇ ಚಿತ್ತ ವಿಭ್ರಮಃ ಸಂಜಾತ ಪಾಶ ವಿಚ್ಛಿತ್ತಿಃ ತಪಾಂಸಿ ಫಲಿತಾನಿ ಮೇ. ಈ ಶಿವಾದ್ವೈತಾತ್ಮಕವಾದ ವೀರಶೈವ ಮಹಾಶಾಸ್ತ್ರವನ್ನು ಶ್ರವಣ ಮಾಡಿ ಶಿವಪ್ರಕಾಶವನ್ನು ಕಾಣುತ್ತಿರುವ ನನ್ನ ಮನಸ್ಸು ಸಂತೋಷಗೊಂಡಿರುತ್ತದೆ. ನನ್ನ ಜನ್ಮವು ಇಂದು ಸಫಲವಾಯಿತು. ನನ್ನ ಚಿತ್ತಭ್ರಾಂತಿಯು ಇಂದು ದೂರವಾಯಿತು. ನನ್ನ ತಪಸ್ಸು ಸಂಪೂರ್ಣವಾಗಿ ಸಿದ್ಧಿಸಿತು. ಸಂತೋಷ. ಎಲೈ ಮುನೀಶ್ವರ, ಇಲ್ಲಿಯವರೆಗೂ ನಿನಗೆ ಬೋಧೆ ಮಾಡಿದ ಈ ವೀರಶೈವ ಸಿದ್ಧಾಂತ ಶಾಸ್ತ್ರವನ್ನು ನೀನು ಸಮಸ್ತ ಪ್ರಪಂಚದಲ್ಲಿ ಪ್ರಚಾರ ಮಾಡು. ಶಿವಜ್ಞಾನ ಪ್ರಾಪ್ತಿಗೆ ಇದಕ್ಕಿಂತಲೂ ಹೆಚ್ಚಿನ ಸಾಧನವು ಮತ್ತೊಂದಿರುವುದಿಲ್ಲ. ಗುರುದೇವ, ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ನಿನಗೆ ವಿಜಯಾಶೀರ್ವಾದಗಳು. ವಿಭೀಷಣನ ಇಷ್ಟದಂತೆ 3 ಕೋಟಿ ಶಿವಲಿಂಗಗಳನ್ನು ಏಕಕಾಲದಲ್ಲಿ ಸ್ಥಾಪಿಸುವುದಕ್ಕಾಗಿ ನಾನು ಇಲ್ಲಿಂದ ಲಂಕೆಗೆ ಆಕಾಶ ಮಾರ್ಗವಾಗಿ ಈಗಲೇ ದಯಮಾಡಿಸುತ್ತಿದ್ದೇನೆ.
ಶಿವೋಹಂ ಶಿವೋಹಂ ಶಿವೋಹಂ. ಯೈದಂ ಶಿವಸಿದ್ಧಾಂತಂ ವೀರಶೈವಮತಾತ್ಮಕಂ ಶೃಣೋತಿ ಶುದ್ಧಮನಸಾ ಸ ಯಾತಿ ಪರಮಾಂ ಗತಿಂ. ವೀರಶೈವ ಮತಾತ್ಮಕವಾದ ಈ ಶಿವ ಸಿದ್ಧಾಂತವನ್ನು ಶುದ್ಧ ಮನಸ್ಸಿನಿಂದ ಕೇಳುವವನಿಗೆ ಮೋಕ್ಷ ಪ್ರಾಪ್ತಿಯಾಗುವುದು. ಓಂ ಶಾಂತಿ ಶಾಂತಿ ಶಾಂತಿ.